ಕ್ವಿಜ್ ಬಾಸ್ ಅಲ್ಲಿ ಈಗ ಕ್ವಿಜ್ ಬಾಸ್ ಹೋಗೋಣವಾ? ಖಂಡಿತ ಓಕೆ. ನಮ್ಮ ಡೆಪ್ಯೂಟಿ ಎಡಿಟರ್ ರಾಜಶೇಖರ್ ನಿನ್ನೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಇದ್ದು ರನ್ ಆರ್ಡರ್ನೆಲ್ಲ ರೆಡಿ ಮಾಡಿ ನಾನು ಫೋನ್ ಮಾಡಿದಾಗ ಕೇಳ್ತಿದ್ರೆ ಎಲ್ಲ ರೆಡಿ ಇದೆ ಅಂತ. ಅಂದರೆ ಥ್ಯಾಂಕ್ ಯು ರಾಜಶೇಖರ್ ಫಾರ್ ಯುವರ್ ಕನ್ಸರ್ನ್. ಅವರ ಪ್ಯಾಷನ್ ಇದೆಯಲ್ಲ, ಅವ್ರು ಕ್ವಿಜ್ ಬಾಸ್ ಏನಂತ ಕೇಳ್ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ, ನಮ್ದು ಮಾತು ಜಾಸ್ತಿ ಆಗ್ತಿದೆ ಅಂತ. ಓಕೆ, ಏನು ಕ್ವಿಜ್ ಬಾಸ್ ಅಲ್ಲಿ ಇವತ್ತು ಪ್ರಶ್ನೆ? ಮೋದಿ ಎಷ್ಟು ಬಾರಿ ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ರು? ಓಕೆ, ಆಪ್ಷನ್ ಎ 12, ಆಪ್ಷನ್ ಬಿ 10, ಆಪ್ಷನ್ ಸಿ 13, ಆಪ್ಷನ್ ಡಿ 11. ಎಸ್, ಈ ಪ್ರಶ್ನೆಗೆ ಉತ್ತರ ನೀಡಲು ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 08069149977. ಮತ್ತೊಂದ್ಸಲ ಹೇಳ್ತೀನಿ, 08069149977. ಈ ನಂಬರ್ಗೆ ನೀವು ಕರೆ ಮಾಡಿ ನಮಗೆ ಉತ್ತರ ಕೊಡ್ಬೋದು. ಓಕೆ, ಉತ್ತರ ಕೊಟ್ರೆ ಏನು? ಉತ್ತರ ಕೊಟ್ರೆ ನಿಮ್ಗೊಂದು ಬಹುಮಾನ. ಏನ್ ಬಹುಮಾನ? ಬಹುಮಾನ ಅಂದ್ರೆ ಏನು ಹೇಳಿ? ಓಕೆ, ಕ್ವಶನ್ ಗೊತ್ತಾಯ್ತು ಅನ್ಸತ್ತೆ. ಮೋದಿ ಎಷ್ಟು ಬಾರಿ ಕೆಂಪು ಕೋಟೆ ಮೇಲೆ ತ್ರಿವರ್ಣ ಧ್ವಜ ಹಾರಿಸಿದ್ದಾರೆ? ಓಕೆ, ನಂಗೆ ಸರಿಯಾದ ಉತ್ತರ ಗೊತ್ತಿದೆ, ನಿಮಗೂ ಗೊತ್ತಿದೆ ಅನ್ಕೊಳ್ತೀನಿ. ನನಗೂ ಗೊತ್ತಿದೆ. ಎಸ್, ಸೂಪರ್. ಹಾಗೇನೆ ಗೊತ್ತಿರೋರು ಅನೇಕರಿದ್ದಾರೆ, ನೀವು ಕಮೆಂಟ್ ಮಾಡಿ. ಓಕೆ, ಅಂದ್ರೆ ಪಾರ್ಟಿಸಿಪೇಷನ್ ಇಸ್ ಎವ್ರಿಥಿಂಗ್. ಓಕೆ, ನೀವೇನೋ ಕೇಳ್ತಾ ಇದ್ರಿ ಬಹುಮಾನ ಏನು ಅಂತ ಹೇಳಿ. ಎಸ್, ಬಹುಮಾನ. ನಮ್ಗೆ ಸಮಯ ಇದೆ ಮಾತಾಡಕ್ಕೆ. ಓಕೆ ಓಕೆ, ಒಬ್ರು ಫೋನರ್ ಕ್ವಿಜಿಗೆ ಸಂಬಂಧಪಟ್ಟ ಒಂದು ಫೋನು ಬಂದ್ಬಿಟ್ಟಿದೆ. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಏನಪ್ಪ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ ಭರತ್ ಅವ್ರ? ಸಾರಿ, ಯಾರು? ದಾವಣಗೆರೆಯಿಂದ ಕೃಷ್ಣ. ಓಹೋ, ಕೃಷ್ಣ ಅವರೇ ನಮಸ್ಕಾರ. ಕೃಷ್ಣ ಅವರೇ, ನಿಮ್ ಧ್ವನಿ ನನಗೆ ಕೇಳಿಸ್ತಾ ಇಲ್ಲ, ನಂಗೆ ಕಿವಿ ಸರಿಯಾಗಿ ಕೇಳ್ತಿದೆ. ಮೋಸ್ಟ್ಲಿ ನಮಸ್ಕಾರ. ದಾವಣಗೆರೆ ಹೆಂಗಿದೆ? ದಾವಣಗೆರೆ ಆರಾಮಾಗೈತ್ರಿ? ನೀವ್ ಆರಾಮದಿರಿ? ನಿಮ್ ಹೆಸರು ಬಹಳ ಇಷ್ಟ ರೀ ನಮ್ಗ, ಕೃಷ್ಣ. ಓಕೆ, ಅಶ್ವವೇಗ ನ್ಯೂಸ್ ನೋಡ್ತಾ ಇರ್ತೀರಾ? ನೋಡ್ತೀರಾ? ಏನ್ ಇಷ್ಟ ಆಗತ್ತೆ? ನ್ಯೂಸ್ ನೋಡ್ತಿರ್ತೀವಿ ಸರ್. ಇವತ್ತ ನ್ಯೂಸ್ ಬಸ್ ಸ್ಟಾರ್ಟ್ ಅಂತ ಹೇಳಿ ಹೇಳಿದ್ರಲ್ರಿ. ಹಾ, ಕಮಿಂಗ್ ಸೂನ್ ಅಂತಿದ್ವಿ, ಆ ಸೂನ್ ಬಂದ್ಬಿಟ್ಟಿದೆ ಇವತ್ತು. ಹಾ, ನಾವ್ ಇಷ್ಟ ಆಗಲ್ವೇನ್ರಿ ನಿಮ್ಗೆ? ಥ್ಯಾಂಕ್ ಯು. ನಿಮ್ಮ ಅಭಿಮಾನ, ಗೌರವ, ಹಾರೈಕೆ, ಶುಭ ಹಾರೈಕೆ, ಸಹಕಾರ ಇರಲಿ. ಯಾವಾಗಲೂ ಕೂಡ ಅಶ್ವವೇಗ ನ್ಯೂಸ್ನೆಲ್ಲ ನೋಡ್ತಾ ಇರಿ. ಏನೇ ತಪ್ಪುಗಳಿದ್ರೆ ನಮಗೆ ಸಜೆಸ್ಟ್ ಮಾಡಿ. ಹಾಗೆಯೇ ನಾವು ಇನ್ನೂ ಏನೇನು ಬೇರೆ ಪ್ರೋಗ್ರಾಮ್ಗಳು ಬೇಕು ಅದೆಲ್ಲವನ್ನು ಕೂಡ ತಿಳಿಸಿ. ತಪ್ಪುಗಳಾಗ್ತಿರುತ್ತವೆ, ಕ್ಷಮೆ ಇರಲಿ. ತಪ್ಪು ಮಾಡೋದು ಸಹಜ ಕಣೋ ಅಂತ ಅದನ್ನು ಆ ಹಾಡನ್ನು ಜ್ಞಾಪಿಸ್ಕೊಂಬಿಡಿ. ಓಕೆ, ಈಗ ಪ್ರಶ್ನೆ ಗೊತ್ತಾಯ್ತು ಅಂತ ಅನ್ಸುತ್ತೆ. ಪ್ರಶ್ನೆ ಗೊತ್ತಿದೆ ಅಲ್ವಾ? ಉತ್ತರ ಏನು? 13 ಬಾರಿ ಸರ್. 13 ಪಕ್ಕಾನಾ? 13 ಬಾರಿ ನ್ಯೂಸ್ ನೋಡ್ತಿರ್ತೀರ? ತುಂಬಾ ಇಂಟ್ರೆಸ್ಟ್ ಆ ಪೊಲಿಟಿಕಲ್ ನ್ಯೂಸ್ ಎಲ್ಲ? ಅವಾಗ ನೋಡ್ತಿರ್ತೀವಿ ಸರ್. ಅವಾಗ ನೋಡ್ತಿರ್ತೀರಿ? ಬಾರಿ ಅಲ್ರಿ. ನೀವು ಏನ್ ಮಾಡ್ತೀರಿ ನೀವು? ಸರ್ ಓದ್ತೀವಿ ಸರ್, ಕಾಲೇಜ್ ಹೋಗ್ತೀವಿ. ಕಾಲೇಜ್ ಓದ್ತೀರಿ? ಓಹೋ, ಕಾಲೇಜ್ ಹೋಗ್ತೀರಿ ಹಂಗಾರ? ಓಕೆ ಸರ್. ಅಲ್ಲಪ್ಪ, ಇದಕ್ಕೆ ಹೋಗ್ತೀರಿ ಒಳಗ್ ರೂಮಿಗೆ, ಕ್ಲಾಸ್ ರೂಮ್ ಹೋಗ್ತೀರಾ ಅಥವಾ ಕಾಲೇಜ್ ಆವರಣ? ಇಲ್ಲ ಸರ್, ಓಕೆ ಸರ್. ಆಗ್ಲಿ, ಒಳ್ಳೇದಾಗ್ಲಿ. ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ಉತ್ತರಕ್ಕೆ ಕಾಯ್ತಾ ಇರಿ. ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ವಂಡರ್ಫುಲ್ ಕಾಲ್. ತುಂಬಾ ಖುಷಿ ಆಯ್ತು. ಹ್ಯಾವ್ ಅ ಗ್ರೇಟ್ ಡೇ ಕೃಷ್ಣ ಅವರೇ. ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಎಷ್ಟು ಇನ್ನೋಸೆಂಟ್ ಆಗಿ ಮಾತಾಡಿದ್ರಲ್ಲ. ಆನ್ಸರ್ ನೋಡ್ಬೇಡವಾ? ಖಂಡಿತ ಕಾಯ್ತಾ ಇದ್ದಾರೆ ಜನ, ಏನ್ ಆನ್ಸರ್ ಇರ್ಬೋದು ಅಂತ. ಗೊತ್ತಿರೋರು ಕ್ಯೂರಿಯಾಸಿಟಿ ಇರುತ್ತೆ, ಬಹುತೇಕರಿಗೆ ಗೊತ್ತಿರುತ್ತೆ, ಅಥವಾ ತಕ್ಷಣ ಟೈಪ್ ಮಾಡಿದ್ರೆ ಗೊತ್ತಾಗುತ್ತೆ. ಎಸ್, ಆನ್ಸರ್ ಹೋಗೋಣವಾ? ಸರಿಯಾದಂತ ಉತ್ತರ 13. ಎಸ್, ಮೋದಿ ಎಷ್ಟು ಬಾರಿ ಕೆಂಪು ಕೋಟೆ ಮೇಲೆ ತ್ರಿವರ್ಣ ಧ್ವಜ ಹಾರಿಸಿದ್ದಾರೆ? 13 ಸಲ. ಹೌದು, ತ್ರಿವರ್ಣ ಧ್ವಜ ಹಾರಿಸಿದ್ದಾರೆ. ಕೃಷ್ಣ ಅವರೇ, ಅಭಿನಂದನೆಗಳು. ನಿಮ್ಗೆ ಕಾಲ್ ಕೂಡ ಸಿಕ್ಕಿದೆ. ಬೆಳಿಗ್ಗೆ ಸ್ವಲ್ಪ ಲೈನ್ ಬ್ಯುಸಿ ಇರಲಿಲ್ಲ, ಬೇಗ ಸಿಕ್ಕಿದೆ ಅವರಿಗೆ. ಕೃಷ್ಣ ಅವರೇ, ಥ್ಯಾಂಕ್ ಯು. ನಿಮ್ಮ ಉತ್ತರ ಸರಿಯಾಗಿದೆ. ನೀವು ಆಫೀಸಿಗೆ ಬಂದರೆ ನಿಮ್ಗೆ ಬಹುಮಾನ ಕೊಡ್ತೀವಿ. ಓಕೆ, ನಿಮಗೆ ಸನ್ಮಾನ ಮಾಡ್ಬೋದು. ಓಕೆ, ಹಾಗೆಯೇ ನೀವು ಏನೇ ಸಜೆಷನ್ಸ್ ಇದ್ದು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ